ಸುಪ್ರೀಂ ಕೋರ್ಟ್ನಲ್ಲಿ ಸೌಮ್ಯಾ ರೆಡ್ಡಿಗೆ ಮೊದಲ ಗೆಲುವು. ಜಯನಗರ ಶಾಸಕ ಸಿ.ಕೆ. ರಾಮಮೂರ್ತಿಗೆ ಹಿನ್ನಡೆಯಾಗಿದೆ. ರಾಮಮೂರ್ತಿ ಅರ್ಜಿ ವಜಾ ಮಾಡಿದ ಘನ ನ್ಯಾಯಾಲಯ. ಜಯನಗರ ಫಲಿತಾಂಶ ಸಂಬಂಧಪಟ್ಟ ಹಾಗೆ ಮತ ಎಣಿಕೆಯ ತಕರಾರು ಅರ್ಜಿ ಸಲ್ಲಿಸಿದ್ರು ಶಾಸಕ ರಾಮಮೂರ್ತಿ. ಶಾಸಕ ಸ್ಥಾನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆಯಾಗಿತ್ತು. ಜಯನಗರ ಫಲಿತಾಂಶ ಸಂಬಂಧಪಟ್ಟಂತೆ ಮತ ಎಣಿಕೆ ತಕರಾರು. ಈ ಹಿಂದಿನ ಅಸೆಂಬ್ಲಿ ಎಲೆಕ್ಷನ್ ಏನಿತ್ತು, ವಿಧಾನಸಭಾ ಚುನಾವಣೆ, ಆ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಏನು 16-17 ಮತಗಳಲ್ಲಿ ಸೌಮ್ಯಾ ರೆಡ್ಡಿ ಸೋಲು. ಆಕೆಗೆ ನಂಬೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಆ ಒಂದು ಫಲಿತಾಂಶವನ್ನ ಒಪ್ಪಿಕೊಳ್ಳುವಂತಹ ಸ್ಥಿತಿ ಆಕೆದ್ದಾಗಿರಲಿಲ್ಲ. 16 ಮತಗಳ ಅಂತರದಿಂದ ಪರಾಭವಗೊಂಡಿದ್ದಂತಹ ಸೌಮ್ಯಾ ರೆಡ್ಡಿ. ಹಾಗಾದ್ರೆ ಶಾಸಕನ ಸ್ಥಾನಕ್ಕೆ ರಾಮಮೂರ್ತಿ ರಾಜೀನಾಮೆ ನೀಡುತ್ತಾರಾ? ಹಾಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಸೌಮ್ಯಾ ರೆಡ್ಡಿ. ಕಾರಣ ಕೇವಲ 16 ಮತಗಳ ಅಂತರದಲ್ಲಿ ಆಕೆಗೆ ಸೋಲಾಗಿತ್ತು. ಸೌಮ್ಯಾ ರೆಡ್ಡಿಗೆ ಸೋಲಾಗಿತ್ತು. ಈಗಿನ ಸಾರಿಗೆ ಸಚಿವರ ಮಗಳು, ಆಕೆಗೆ ಸೋಲಾಗಿತ್ತು. ಅದನ್ನು ಒಪ್ಪಿಕೊಳ್ಳುವ ಯಾವ ಸ್ಥಿತಿಯಲ್ಲೂ ಆಕೆ ಇರಲಿಲ್ಲ. ಖಂಡಿತವಾಗ್ಲೂ ಮರುಮತ ಎಣಿಕೆ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ದೊಡ್ಡ ಹೈಡ್ರಾಮವೇ ನಡೆದಿತ್ತು, ಪೊಲಿಟಿಕಲ್ ಹೈಡ್ರಾಮಾ ನಡೆದಿತ್ತು ಅವತ್ತಿನ ರಾತ್ರಿ. ಮತ ಫಲಿತಾಂಶದ ದಿನದ ರಾತ್ರಿ ಜಯನಗರದಲ್ಲಿ ಹೈಡ್ರಾಮನ ಒಂದು ನಡೆದೋಗಿತ್ತು. ಸೌಮ್ಯಾ ರೆಡ್ಡಿ ಪಟ್ಟು ಹಿಡಿದಿದ್ರು. ಇದು ಸಾಧ್ಯವೇ ಇಲ್ಲ ಒಪ್ಪಿಕೊಳ್ಳೋದಕ್ಕೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರಹದ್ದೊಂದು ಆಗುತ್ತಾ ಅಂತ ಹೇಳಿ ಆಶ್ಚರ್ಯಚಕಿತರಾಗಿದ್ರು ಸೌಮ್ಯಾ ರೆಡ್ಡಿ. ಸೊ ಅದಾದ ನಂತರ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು. ಆ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಸ್ವೀಕಾರ ಮಾಡಿಕೊಂಡಿದೆ. ರಾಮಮೂರ್ತಿಯ ಅರ್ಜಿಯನ್ನ ವಜಾ ಮಾಡಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸೌಮ್ಯಾ ರೆಡ್ಡಿಗೆ ಮೊದಲ ಗೆಲುವು. ಜಯನಗರ ಶಾಸಕ ಸಿ.ಕೆ. ರಾಮಮೂರ್ತಿಗೆ ಭಾರಿ ಹಿನ್ನಡೆಯಾಗಿದೆ. ರಾಮಮೂರ್ತಿ ಅರ್ಜಿ ವಜಾ ಮಾಡಿದ ಸುಪ್ರೀಂ ಕೋರ್ಟ್ ಜಯನಗರ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಮತ ಎಣಿಕೆಯ ತಕರಾರು ಅರ್ಜಿ ಅದಾಗಿತ್ತು. ಶಾಸಕ ರಾಮಮೂರ್ತಿ ಶಾಸಕ ಸ್ಥಾನ ಅಸಿಂಧುಗೊಳಿಸಬೇಕು ಎಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಅದನ್ನು ಸ್ವೀಕರಿಸಿಕೊಂಡಿದೆ. ಸೌಮ್ಯಾ ರೆಡ್ಡಿ ದಾಖಲೆ ಪರಿಶೀಲಿಸಿ ಶಾಸಕನ ಅರ್ಜಿ ವಜಾ ಆಗಿರುವಂತಹದ್ದು. 16 ಮತಗಳ ಅಂತರದಿಂದ ಪರಾಭವಗೊಂಡಿದ್ದಂತಹ ಸೌಮ್ಯಾ ರೆಡ್ಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಹಾಗಾದರೆ ಶಾಸಕನ ಸ್ಥಾನಕ್ಕೆ ರಾಮಮೂರ್ತಿ ರಾಜೀನಾಮೆ ನೀಡುತ್ತಾರಾ ಎನ್ನುವಂತಹದ್ದೇ ಈಗ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹದ್ದು. ಒಟ್ಟಾರೆ ಸೌಮ್ಯಾ ರೆಡ್ಡಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮುನ್ನಡೆಯಾಗಿದೆ. ರಾಮಮೂರ್ತಿಗೆ ಮಾತ್ರ ಭಾರಿ ಹಿನ್ನಡೆಯಾಗಿರುವಂತಹದ್ದು.